ನ್ಯೂಸ್ 42 ಕನ್ನಡ. ಮನುಷ್ಯ ಸ್ನೇಹಪರ, ಪ್ರಕೃತಿಪರ ಎನ್ನುವುದನ್ನು ಸಾಕ್ಷಿ ಪ್ರಜ್ಞೆಯಾಗಿ ತೋರಿಸುವ ಮೂಲಕ ಮಾದರಿಯಾದ ವ್ಯಕ್ತಿ ಮರಸಪ್ಪ ರವಿ ಎಂದು ನಿವೃತ್ತ ಡಿವೈಎಸ್ಪಿ ಶ್ರೀನಿವಾಸ್ ಬಣ್ಣಿಸಿದರು. ಮಳಗಾಳು ಸಮುದಾಯ ಭವನದಲ್ಲಿ ಕನಕಪುರ ಪರಿಸರ ಪ್ರೇಮಿಗಳ ಸಂಘ ಹಮ್ಮಿಕೊಂಡಿದ್ದ ಗುರುವಂದನಾ ಕಾರ್ಯಕ್ರಮ ಹಾಗೂ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ಶ್ರೀ ಮರಸಪ್ಪ ರವಿ ಅವರಿಗೆ ಸನ್ಮಾನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಮ್ಮೊಟ್ಟಿಗೆ ಪ್ರಾಣಿ ಪಕ್ಷಿಗಳು ಇರಬೇಕು. ಅದನ್ನ ಮರೆಯುತ್ತಿರುವ ಕಾಲಘಟ್ಟದಲ್ಲಿ ಮರಸಪ್ಪ ಅವರು ಅವುಗಳೊಡನೆ ಅನೂನ್ಯ ಸಂಬಂಧವನ್ನು ಇಟ್ಕೊಂಡು ಕಾರ್ಯತತ್ಪರರಾಗಿದ್ದಾರೆ. ಇದು ಶ್ಲಾಘನೀಯವೆಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮರಸಪ್ಪ ರವಿ, ಸಮಾಜ ನನಗೆ ಸಾಕಷ್ಟು ನೀಡಿದೆ. ನಾನು ಪ್ರಕೃತಿಗೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಹಂಬಲ ನನ್ನ ಕಿರಿ ವಯಸ್ಸಿನಿಂದ ಬಂದಿತ್ತು. ಆ ನಿಟ್ಟಿನಲ್ಲಿ ಅದನ್ನು ಸಾಕಾರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಅದಕ್ಕೂ ಮಿಗಿಲಾಗಿ ಇನ್ನಷ್ಟು ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡುವ ಹಂಬಲ ನನ್ನಲ್ಲಿದೆ ಎಂದರು. ದೇವರು ತಮಗೆ ಪ್ರಕೃತಿದತ್ತವಾಗಲೆಂದು ಆಶೀರ್ವದಿಸಿದ್ದಾರೆ. ಆದರೆ ನಾವು ಪ್ರಕೃತಿಯನ್ನ ನಾಶ ಮಾಡುವತ್ತ ಮುಂದಾಗಿದ್ದೇವೆ ಎಂದು ವಿಷಾದ ವ್ಯಕ್ತಪಡಿಸಿದ್ರು. ನನ್ನ ಚಿಕ್ಕ ಅಳಿಲು ಸೇವೆ, ಮನೆ ಅಂಗಳದಲ್ಲಿ ಒಂದಷ್ಟು ಪಕ್ಷಿಗಳಿಗೆ ಆಶ್ರಯ, ವರ್ಷಕ್ಕೆ 5,000 ಸಸಿ ನೆಡುವುದು ಹಾಗೂ ಸಸಿ ವಿತರಣೆ ಮಾಡಿಕೊಂಡು ಬಂದಿದ್ದೇನೆ. ಇದನ್ನು ಗಮನಿಸಿ ನನಗೆ ಸರ್ಕಾರ ಕೆಂಪೇಗೌಡ ಪ್ರಶಸ್ತಿ ವಿತರಣೆ ಮಾಡಿದೆ. ಅದಕ್ಕೂ ಮಿಗಿಲಾಗಿ ನಮ್ಮ ಪರಿಸರ ಪ್ರೇಮಿಗಳು ಸನ್ಮಾನಿಸಿರುವುದು ಅತ್ಯಂತ ಗೌರವವನ್ನು ನನಗೆ ತಂದುಕೊಟ್ಟಿದೆ ಎಂದರು. ನ್ಯೂಸ್ 42 ಕನ್ನಡ.